ಜಗತ್ತಿನ ಪ್ರತಿಷ್ಠಿತ ಸಾಹಿತ್ಯಿಕ ಪ್ರಶಸ್ತಿ ಬೂಕರ್ ಅವಾರ್ಡ್ಗೆ ಘೋಷಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಅದರಲ್ಲೂ ಕೂಡ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸಾಹಿತ್ಯ ಲೋಕದ ಹಿರಿಯ ಸಾಹಿತಿಗಳು, ಸಾಮಾಜಿಕ ಕಾರ್ಯಕರ್ತೆ, ವಕೀಲರು ಆಗಿರ್ತಕ್ಕಂಥ ಹಾಸನ ಮೂಲದ ಬಾನು ಮುಷ್ತಾಕ್ ಅವರು ಈ ಒಂದು ಬೂಕರ್ ಪ್ರಶಸ್ತಿಯ ಲಿಸ್ಟ್ನಲ್ಲಿ ಇದ್ದಾರೆ. ಆ ಒಂದು ಬೂಕರ್ ಅವಾರ್ಡ್ನ ಶಾರ್ಟ್ ಲಿಸ್ಟ್ನಲ್ಲಿ ಅವರ ಒಂದು ಪುಸ್ತಕ ಏನು ಹಾರ್ಟ್ ಲ್ಯಾಂಪ್ ಸ್ಥಾನವನ್ನು ಪಡ್ಕೊಂಡಿದೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಮೇಡಮ್ ಹೇಳಿ ಮೇಡಮ್, ಮೊದಲನೇದಾಗಿ TV9 ಕಡೆಯಿಂದ ತಮಗೆ ಶುಭಾಶಯವನ್ನು ತಿಳಿಸ್ತೇವೆ. ಈ ಒಂದು ಬೂಕರ್ ಪ್ರಶಸ್ತಿಯ ಒಂದು ಶಾರ್ಟ್ ಲಿಸ್ಟ್ನಲ್ಲಿ ತಮ್ಮ ಕೃತಿ ಇರ್ತಕ್ಕಂಥದ್ದು ಈಗ ಅಂತಿಮ ಹಂತಕ್ಕೆ ಈಗ ನಿಮ್ಮ ಪುಸ್ತಕ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಭಾಳ ಖುಷಿ ಆಯಿತು. ಸಹಜವಾಗಿಯೇ ಖುಷಿಯಾಗುವಂಥ, ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷವಾಗುವಂಥ ಒಂದು ಸಂದರ್ಭ. ಏಕೆಂದರೆ ಯಾವುದೇ ಒಬ್ಬ ಸಾಹಿತ್ಯಿಕ ಕೃತಿಗೆ ಜಾಗತಿಕ ಮನ್ನಣೆ ದೊರಕದಂಥ ಸಂದರ್ಭದಲ್ಲಿ ನಾನು ಸರಿಯಾದ ದಾರಿಯಲ್ಲಿದ್ದೀನಿ, ನನ್ನ ಬರವಣಿಗೆಗೆ ಈ ಥರದ ಒಂದು ಮೆರುಗು ಇದೆ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಾಗುತ್ತೆ ಅದು ಆಯಿತು. ಆದರೆ ಅದರ ಜೊತೆಯಲ್ಲಿ ಕೂಡ ಆ ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ 6 ಪುಸ್ತಕಗಳ ಪೈಕಿ ಕನ್ನಡ ಅಂತ ಕಾಣಿಸ್ತಲ್ಲ, ಅದು ಇನ್ನೂ ಖುಷಿ ಕೊಡ್ತು. ಅದು ಹಾಗೆ ತಮ್ಮ ಹೆಸರು ಬೂಕರ್ ಅವಾರ್ಡ್ ಲಿಸ್ಟ್ನಲ್ಲಿ ಒಂದು ಕೊನೆ ಹೆಜ್ಜೆಯಲ್ಲಿ ಇದೆ. ಸೊ ಈ ಸಂದರ್ಭದಲ್ಲಿ ಜನರು ಕೂಡ ಒಂದು ಕುತೂಹಲ ಇದೆ, ಈ ಪುಸ್ತಕ ಏನು, ಇದರ ಒಳಗೆ ಏನಿದೆ ಅಂತಕ್ಕಂಥ ಕುತೂಹಲ ಸಹಜವಾಗಿ. ಸೊ ಆ ಒಂದು ಕೃತಿಯ ಬಗ್ಗೆ ತಾವೇ ಹೇಳ್ಬೋದಾ? ಇದು ನಾನು 1990ರಿಂದ 2023ರವರೆಗೆ ನಾನು ಬರೆದಂತಹ ಅನೇಕ ಕಥೆಗಳು ಬಿಡಿ ಬಿಡಿಯಾಗಿ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ನಂತರ ಅವುಗಳೆಲ್ಲವೂ ಕೂಡ ಆಯಾ ವರ್ಷದ ಒಂದು ಪುಸ್ತಕ ರೂಪದಲ್ಲಿ ಕೂಡ ಪ್ರಕಟ ಆಗಿವೆ. ಮತ್ತು ಅನೇಕ ಕಥಾ ಸಂಕಲನಗಳಿಗೆ ಪ್ರಶಸ್ತಿಗಳು ಎಲ್ಲವೂ ಕೂಡ ಬಂದಿದೆ. ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ, ಇನ್ಫೋಸಿಸ್ ಪ್ರತಿಷ್ಠಾನದ ಸುಮಾರು ಪ್ರಶಸ್ತಿಗಳು ಬಂದಿವೆ. ನಂತರ ಇವುಗಳ ಪೈಕಿ 5 ಕಥಾ ಸಂಕಲನಗಳನ್ನು ಒಟ್ಟುಗೂಡಿಸಿ ಮೈಸೂರಿನ ನಮ್ಮ ಅಭಿರುಚಿ ಪ್ರಕಾಶನದ ಗಣೇಶ್ ಅವರು ಒಂದು ಸಮಗ್ರ ಕಥಾ ಸಂಕಲನವನ್ನು ಅವರು ಪ್ರಕಟ ಮಾಡಿದರು. 5 ಕಥಾ ಸಂಕಲನಗಳನ್ನು ಸೇರಿಸಿ ಅದಕ್ಕೆ ಹಸೀನ ಮತ್ತು ಇತರೆ ಕಥೆಗಳು ಅಂತ ಹೆಸರು ಕೊಟ್ಟರು. ಅದರಲ್ಲಿ ಸುಮಾರು 50ಕ್ಕಿಂತ ಜಾಸ್ತಿ ಕಥೆಗಳಿವೆ. ಆ ಕಥೆಗಳ ಪೈಕಿ 12 ಕಥೆಗಳನ್ನು ಆಯ್ಕೆ ಮಾಡಿ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ದೀಪಾ ಬಸ್ತಿ, ನಮ್ಮ ನೆರೆಯ ಜಿಲ್ಲೆಯವರು. ಹಾಗೆ ಪ್ರಕಟ ಮಾಡಿರ್ತಕ್ಕಂಥ ಆ ಕೃತಿಗಳನ್ನು ಬ್ರಿಟನ್ನಿನ ಒಂದು ಪಬ್ಲಿಷಿಂಗ್ ಹೌಸ್ ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನತಕ್ಕಂಥ ಒಂದು ಪ್ರಕಾಶನ ಸಂಸ್ಥೆಯವರು ಪ್ರಕಟ ಮಾಡಿದ್ದು, ಅದನ್ನು ಬುಕರ್ ಪ್ರಶಸ್ತಿಗೆ ಅವರು ಸಬ್ಮಿಟ್ ಮಾಡಿದ್ದಾರೆ. ಮತ್ತು ಆವಾಗ 159 ಪುಸ್ತಕಗಳನ್ನು ಈ ಸ್ಪರ್ಧೆಗೆ ಇಡೀ ಜಾಗತಿಕ ಮಟ್ಟದಿಂದ ಬಂದಿದ್ವು. ಅವುಗಳ ಪೈಕಿ 13 ಕಥಾ ಸಂಕಲನಗಳು, 13 ಕೃತಿಗಳು ಆಯ್ಕೆ ಆದವು. ಎಲ್ಲ ಕಥಾ ಸಂಕಲನಗಳಲ್ಲ, ಕೆಲವು ಕಾದಂಬರಿಗಳು ಕೂಡ ಇವೆ. ಅದರಲ್ಲಿ ನನ್ನದು ಕಥಾ ಸಂಕಲನ ಸೇರಿದಂತೆ 13 ಕೃತಿಗಳು ಆಯ್ಕೆ ಆದವು. ಲಾಂಗ್ ಲಿಸ್ಟ್ ಆಯಿತು ಅಂತ ಹೇಳ್ಬಿಟ್ಟದು ಫೆಬ್ರವರಿಲಿ ಆಯಿತು. ನಂತರ ಈಗ ನಿನ್ನೆ ಅದರದ್ದು ಆ 13 ಕಥಾ ಸಂಕಲನಗಳ ಪೈಕಿ ಕೃತಿಗಳ ಪೈಕಿ 6 ಕೃತಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅದು ಪ್ರಶಸ್ತಿಗೆ ಯೋಗ್ಯ 2ನೇ ಸುತ್ತಿನ ಆಯ್ಕೆ. ಅದು ಆ 2ನೇ ಸುತ್ತಿನ ಆಯ್ಕೆಯಾದಂತಹ ಎಲ್ಲ ಕೃತಿಕಾರರನ್ನು ಮತ್ತು ಅನುವಾದಕರನ್ನು ಲಂಡನ್ನಿಗೆ ಮೇ ತಿಂಗಳ 20ನೇ ತಾರೀಕು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಹ್ವಾನ ಮಾಡ್ತಾರೆ. ಅದರ ಖರ್ಚು ವೆಚ್ಚವೆಲ್ಲವನ್ನು ಕೂಡ ಪ್ರಕಾಶನ ಸಂಸ್ಥೆಯವರೇ ಭರಿಸ್ತಾರೆ. ಹಾಗೆ ಆ 12 ಜನರ ಉಪಸ್ಥಿತಿಯಲ್ಲಿ ಮತ್ತು ಇರ್ತಕ್ಕಂಥ ಅನೇಕ ಮಂದಿ ಆಹ್ವಾನಿತರ ಸಮ್ಮುಖದಲ್ಲಿ ಅಲ್ಲೇ ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡಿ ಅಲ್ಲೇ ಅನೌನ್ಸ್ ಮಾಡ್ತಾರೆ. ಅದು ಲಂಡನ್ನಲ್ಲಿ ನಡೀತಕ್ಕಂಥ ಸಮಾರಂಭ ಮೇ 20ನೇ ತಾರೀಕು. ತಾವು ಸಾಮಾಜಿಕ ಕಾರ್ಯಕರ್ತೆಯಾಗಿ, ವಕೀಲರಾಗಿ, ಪತ್ರಕರ್ತರಾಗಿ ಕೂಡ ಕೆಲಸ ಮಾಡಿದಿರಿ. ಈ ಒಂದು ಈಗ ಬೂಕರ್ ಅವಾರ್ಡ್ನ ಕೊನೆಯ ಮೆಟ್ಟಿಲಿನವರೆಗೂ ತಾವು ತಲುಪಿದಿರಿ. ಈ ಒಂದು ಸುದೀರ್ಘ ಪ್ರಯಾಣವನ್ನು ಯಾವ ರೀತಿ ನೆನಪು ಮಾಡಿಕೊಡ್ತೀರಿ? ಇದು ಮೊದಲನೇದಾಗಿ ನನಗೆ ಅನಿರೀಕ್ಷಿತವಾಗಿತ್ತು. ಏಕೆಂದರೆ ನಮಗೆ ಕನ್ನಡದವರಿಗೆ, ಬಹುಶಃ ನನ್ನನ್ನು ಸೇರಿದಂತೆ ಬಹುತೇಕ ಜನರಿಗೆ ಇದು ಬುಕರ್ ಪ್ರಶಸ್ತಿ ಅಂದರೆ ಏನು, ಅದರ ಆಯ್ಕೆ ಪ್ರಕ್ರಿಯೆ ಏನು, ಅದರ ಮಹತ್ವ ಏನು ಅನ್ನೋದು ತಿಳಿದಿರೋದಿಲ್ಲ. ನನಗೂ ಹಾಗೆ ತಿಳಿದಿರಲಿಲ್ಲ. ಆದರೆ ಈ ಪ್ರಕ್ರಿಯೆಗೆ ಒಳಗಾದ ನಂತರ ಒಂದರ ಹಿಂದೆ ಒಂದು ಈ ಘಟನಾವಳಿಗಳು ನಡೀತಾ ಬಂದವು ಮತ್ತು ಇವುಗಳನ್ನು
ನಾನು ಅರಗಿಸ್ಕೊಳ್ಳಿಕ್ಕೂ ಸಾಧ್ಯ ಆಗಲಿಲ್ಲ. ತುಂಬ ಕ್ಷಿಪ್ರವಾಗಿ ಬೆಳವಣಿಗೆಗಳು ನಡೆದವು ಮತ್ತು ಮಾಧ್ಯಮದ ಅಟೆನ್ಷನ್ ಕೂಡ, ಮೀಡಿಯಾ ಅಟೆನ್ಷನ್ ಕೂಡ ಜಾಸ್ತಿ ಇತ್ತು. ನನಗೆ ಅಪಾರ ಒತ್ತಡ ಕೂಡ ಉಂಟಾಯಿತು ಇದರಲ್ಲಿ. ಆದರೆ ಇದೊಂದು ಬಹಳ ಖುಷಿಕರವಾದಂಥ ಪಯಣ. ಯಾಕೆ ಅಂತ ಹೇಳಿದರೆ, ನಮ್ಮ ಕನ್ನಡದ ಸತ್ವ ಜಾಗತಿಕ ಮಟ್ಟದಲ್ಲಿ ಬಹುತೇಕ ಜನರಿಗೆ ತಲುಪ್ತಕ್ಕಂಥ ಸಂದರ್ಭ ಇದಾಗಿರೋದ್ರಿಂದ ನನಗೆ ಒಂದು ಆಧುನಿಕ ಕನ್ನಡದ ಒಂದು ಇತಿಹಾಸದ ದೃಷ್ಟಿಯಿಂದಲೂ ಕೂಡ ಇದು ಬಹಳ ಮಹತ್ವಪೂರ್ಣವಾದ ಘಟನೆ ಅಂತ ಅನಿಸುತ್ತೆ. ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಿ ನೀವು ಕೃತಿಗಳನ್ನೇ ಬರೆದಿದ್ದೀರಿ ಅಥವಾ ಸಾಹಿತ್ಯ ಕೃಷಿಯನ್ನು ಮಾಡಿದಿರಿ. ಸೊ ಅಂತಿಮವಾಗಿ ಬೂಕರ್ ಪ್ರಶಸ್ತಿ ಅವಾರ್ಡ್ವರೆಗೂ ಬಂದಾಗ ಒಂದಷ್ಟು ಆ ಸವಾಲುಗಳನ್ನು ಹೇಗೆ ಫೇಸ್ ಮಾಡಿಕೊಂಡು ತಾವು ಸಾಹಿತ್ಯ ಕೃಷಿಯನ್ನು ಮಾಡ್ಕೊಂಡು ಬಂದ್ರಿ? ಅದು ಆಯಾ ಕಾಲದ ಅನೇಕ ಸಂದರ್ಭಗಳು. ಏಕೆಂದರೆ ಒಬ್ಬ ಹೆಣ್ಣುಮಗಳು, ಅದು ಕೂಡ ಒಂದು ಸ್ವಲ್ಪ ವಿದ್ಯಾಭ್ಯಾಸ ವಂಚಿತ, ಅವಕಾಶ ವಂಚಿತ ಸಮುದಾಯದಿಂದ ಬರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಬರವಣಿಗೆ ಕ್ಷೇತ್ರದಲ್ಲಿ ತೊಡಗುವುದು ಅಂತ ಹೇಳಿದರೆ, ಅದು ಕೂಡ ನನ್ನಂತಹ ಸ್ವಲ್ಪ ವಿಮರ್ಶಾತ್ಮಕ ನೋಟವನ್ನು ಹೊಂದಿರತಕ್ಕಂಥ ಒಬ್ಬ ಬರಹಗಾರ್ತಿಗೆ ಇದು ಕಷ್ಟದ ಕೆಲಸವೇ ಇದು. ಏಕೆಂದರೆ ನನ್ನನ್ನು ನಾನು ಕ್ರಿಟಿಕಲ್ ಇನ್ಸೈಡರ್ ಅನ್ನುವಂಥ ದೃಷ್ಟಿಯಿಂದಲೇ ಇದನ್ನು ನೋಡ್ತಾ ಬಂದೆ. ಎಲ್ಲವನ್ನು ಕೂಡ ಸಗಟಾಗಿ ಈ ಸಮಾಜದ ಅಂಕುಡೊಂಕುಗಳ ಬಗ್ಗೆ ನಾನು ಹೇಗೆ ಮಾತಾಡ್ತೀನಿ, ಅದೇ ರೀತಿಯಲ್ಲಿ ವ್ಯಕ್ತಿಗತವಾಗಿ ಒಂದು ಸಮುದಾಯದ ಓರೆಕೋರೆಗಳ ಬಗ್ಗೆ ಮತ್ತು ಸ್ವತಃ ಕೊನೆಗೆ ವೈಯಕ್ತಿಕವಾಗಿ ನನ್ನ ಓರೆಕೋರೆಗಳ ಬಗ್ಗೆ ಕೂಡ ನಾನು ಆ ದೃಷ್ಟಿಕೋನದಿಂದಲೇ ನೋಡುವಂತಹ ಪ್ರಸಂಗ. ಹೀಗಾಗಿ ಸಹಜವಾಗಿ ನನಗೆ ಅನೇಕ ಸಮಸ್ಯೆಗಳು ಎದುರಾದವು. ಆ ಸಮಸ್ಯೆಗಳು ಹಾಗೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾದಂತಹ ಸಮಯೋಚಿತವಾದಂತಹ ಒಂದು ಪರಿಹಾರವನ್ನು ಕಂಡುಕೋಬೇಕಾದಂತೂ ಕೂಡ ನನ್ನ ಹೋರಾಟದ ಒಂದು ಭಾಗ ಆಗಿತ್ತು. ಬರೀ ಬರವಣಿಗೆ ಅನ್ನುವಂಥದ್ದು ನನಗೆ ಅನಿವಾರ್ಯವಾಗಿ ನಾನು ಅಭಿವ್ಯಕ್ತಿಗೊಳಿಸಲೇಬೇಕಾದಂಥ ಪ್ರಕ್ರಿಯೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಪ್ರಕ್ರಿಯೆಗೆ ಅನುಗುಣವಾಗಿ ಅನೇಕ ಸವಾಲುಗಳು ಬಂದಾಗ ಅವುಗಳ ಹೋರಾಟದ ತಂತ್ರಗಾರಿಕೆಯನ್ನು ಕೂಡ ನಾನು ಕಾಲಕ್ಕೆ ಬದಲಾವಣೆ ಮಾಡಬೇಕಾಯಿತು. ಅದಕ್ಕೆ ಬೇಕಾದ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಕಂಡುಕೋಬೇಕಾಯಿತು. ಮತ್ತು ಬರವಣಿಗೆಯ ನಿರಂತರ ಪಯಣವನ್ನು ಮುಂದುವರಿಸಲೇಬೇಕಾಗಿತ್ತು.